ಬಂದ್ಮನ ನೀರು ನಾವೇ ಹೋಗ್ಬೋದು. ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ವ್ಯಾಳಯಜ್ಞಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿಯೋಗಿ ಬೃಂದವಂದಿತಂ ದಿಗಂಬರಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ ಭಾನುಕೋಟಿಭಾಸ್ವರಂ ಭವಬ್ಧಿತಾರಕಂ ಪರಂ ನೀಲಕಂಠಮೀಪ್ಸಿತಾರ್ಧದಾಯಕಂ ತ್ರಿಲೋಚನಂ ಕಾಲಕಾಲಮಂಬುಜಾಕ್ಷಮಸ್ತಶೂನ್ಯಮಕ್ಷರಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಕಾಲಭೈರವನು ಶಿವನ ಅತ್ಯಂತ ಉಗ್ರ ಅವತಾರವಾಗಿದ್ದಾನೆ ಅಂತ ಹೇಳಲಾಗುತ್ತೆ. ಬ್ರಹ್ಮನ ಅಹಂಕಾರವನ್ನು ಮುರಿಯಲು ಶಿವನಿಂದ ಸೃಷ್ಟಿಸಲ್ಪಟ್ಟವನು. ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸಿದವನೇ ಈ ಕಾಲಭೈರವ. ಕಾಶಿಯ ಕ್ಷೇತ್ರ ಪಾಲಕನಾಗಿ ಈಗ ಪೂಜಿಸಲ್ಪಡುತ್ತಿದ್ದಾನೆ. ಕಾಲಭೈರವ ಸಮಯ ಮತ್ತು ಭಯದ ಅಧಿಪತಿಯಾಗಿದ್ದು ಭಕ್ತರ ಪಾಪ ಕರ್ಮಗಳನ್ನು ನಾಶ ಮಾಡಿ ಅಕಾಲ ಮೃತ್ಯುವಿನಿಂದ ರಕ್ಷಿಸುವ ದೇವರೆಂದು ನಂಬಲಾಗಿದೆ. ಕಾಲಭೈರವನ ಜನನ ಹೇಗಾಯಿತು ಅಂದರೆ, ಬ್ರಹ್ಮನ ಅಹಂಕಾರ ಮುರಿಯಲು ಇವನ ಒಂದು ಜನನ ಆಯಿತು. ಅದು ಹೇಗೆ ಅಂದರೆ, ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠ ಅನ್ನುವ ಒಂದು ಪೈಪೋಟಿ ನಡೆಯುತ್ತೆ. ಬ್ರಹ್ಮ ತಾನು ಸೃಷ್ಟಿಕರ್ತ, ನಾನೇ ಅತ್ಯಂತ ಶ್ರೇಷ್ಠ ಅಂತೇಳಿ ಅಹಂಕಾರ ತೋರ್ತಾನೆ ಮತ್ತು ಶಿವನ ಶಕ್ತಿಯನ್ನು ಪ್ರಶ್ನೆ ಮಾಡ್ತಾನೆ. ಬ್ರಹ್ಮನ ಈ ಅಹಂಕಾರದಿಂದ ಶಿವ ಬಹಳ ಕೋಪಗೊಂಡು, ಅವನ ಕೋಪ ಎಷ್ಟಿತ್ತು ಅಂತ ಹೇಳಿದ್ರೆ, ಅವನ 2 ಹುಬ್ಬಿನಿಂದ ಕಾಲಭೈರವನ ಸೃಷ್ಟಿಯಾಗತ್ತೆ. ಶಿವನ ಕೋಪ ಎಷ್ಟಿರುತ್ತೋ ಅಷ್ಟೇ ಉಗ್ರ ರೂಪವಾಗಿ ಕಾಲಭೈರವ ಹುಡ್ತಾನೆ. ಬ್ರಹ್ಮನ 5ನೇ ತಲೆಯನ್ನು ಕಡಿತಾನೆ. ಬ್ರಹ್ಮನ ತಲೆ ಕಡಿದಿದ್ದರಿಂದ ಕಾಲಭೈರವನಿಗೆ ಬ್ರಹ್ಮಹತ್ಯಾ ಪಾಪ ಅಂಟಿಕೊಂಡಿತು. ಆ ತಲೆ ಅವನಿಗೆ ಅವನ ರಕ್ತವನ್ನೇ ಹೀರುವಷ್ಟು ಹಿಂಸೆ ಕೊಡ್ತಾ ಇರುತ್ತೆ. ಆಲ್ಮೋಸ್ಟ್ ಆಲ್ ನಿಮಗೆಲ್ಲ ಗೊತ್ತಿರುತ್ತೆ ಫ್ರೆಂಡ್ಸ್, ಶಿವನ ಒಂದು ಕೈಗೆ ಬ್ರಹ್ಮನ ಕಪಾಲ ಅಂಟಿಕೊಳ್ಳುತ್ತೆ. ಅದು ಆಹಾರವನ್ನು ಬೇಡುತ್ತೆ. ಆಹಾರದ ಒಂದು ತೀವ್ರತೆ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ಶಿವನ ರಕ್ತವನ್ನೇ ಹೀರ್ತಾ ಇರುತ್ತೆ. ಆ ಕಪಾಲಕ್ಕೆ ಶಿವ ಭಿಕ್ಷೆ ಬೇಡಿ ಅನ್ನವನ್ನು ತುಂಬಿಸ್ತಾ ಇದ್ರು, ಅದರ ಹೊಟ್ಟೆ ತುಂಬ್ತಾ ಇರಲ್ಲ. ಆಗ ಶಿವ ಭಿಕ್ಷೆ ಬೇಡ್ತಾ ಹೊರನಾಡು ಕ್ಷೇತ್ರಕ್ಕೆ ಬರ್ತಾನೆ. ಅಲ್ಲಿ ಪಾರ್ವತೀ ದೇವಿ ಅನ್ನಪೂರ್ಣೇಶ್ವರಿಯ ಒಂದು ಅವತಾರದಲ್ಲಿ ಶಿವನಿಗೆ ಭಿಕ್ಷೆಯನ್ನು ಹಾಕ್ತಾಳೆ. ಆಗ ಆ ಕಪಾಲ ತುಂಬುತ್ತೆ. ಬ್ರಹ್ಮನ ತಲೆ ಶಿವನಿಂದ ದೂರ ಆಗುತ್ತೆ. ಇದು ಕತೆ. ಸ್ನೇಹಿತರೆ, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೆಲ್ಲ ಅಂದ್ಕೊಳ್ಬಹುದು, ಏನಪ್ಪ ಆಶಾ ತೋರಿಸ್ತಾ ಇರುವ ವಿಡಿಯೋಗೂ ಈ ಕಾಲಭೈರವೇಶ್ವರನಿಗೂ ಏನು ಸಂಬಂಧ ಅಂತ ಹೇಳಿ. ಹೌದು ಫ್ರೆಂಡ್ಸ್, ಅದಕ್ಕೆ ತುಂಬ ಸಂಬಂಧ ಇದೆ. ಈ ಕಾಲಭೈರವನನ್ನು ಒಂದೊಂದು ಊರಿನಲ್ಲಿ, ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಹೆಸರುಗಳಿಂದ ಪೂಜಿಸ್ತಾರೆ. ಈಗ ನಾನು ತೋರಿಸ್ತಾ ಇರುವಂತಹ ವಿಡಿಯೋ, ಈ ಕಾಲಭೈರವೇಶ್ವರ 100 ವರ್ಷಗಳ ಹಿಂದೆಯೇ ಒಂದು ದೊಡ್ಡದಾದ ಮರದಲ್ಲಿ ಒಡೆದು ಮೂಡಿದ್ದಾರೆ. ಆ ಮರದಲ್ಲಿ ಒಡೆದು ಮೂಡಿದಂತಹ ಕಾಲಭೈರವೇಶ್ವರನನ್ನು ಬೋರಪ್ಪ ಅನ್ನುವ ಹೆಸರಿನಲ್ಲಿ ಪೂಜಿಸ್ತಾ ಇದ್ದಾರೆ. ಆ ಸ್ಥಳ ಯಾವುದು ಅಂದರೆ ಚನ್ನಪಟ್ಟಣ ತಾಲೂಕು ನೀಲಸಂದ್ರ ಗ್ರಾಮ. ಈ ನೀಲಸಂದ್ರ ಗ್ರಾಮದಲ್ಲಿ ಒಂದು ದೊಡ್ಡದಾದ ಮರದಲ್ಲಿ 100 ವರ್ಷಗಳ ಹಿಂದೆಯೇ ಕಾಲಭೈರವೇಶ್ವರರು ಒಡೆದು ಮೂಡಿದ್ದಾರೆ ಅಂತ ಹೇಳಿ ಒಂದು ನಂಬಿಕೆಯಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಬೋರಪ್ಪ ಅನ್ನೋ ಹೆಸರಿನಲ್ಲಿ ಕರೆದುಕೊಂಡು ಪೂಜಿಸ್ಕೊಳ್ತಾ ಇರುವ ಕಾಲಭೈರೇಶ್ವರನ ಇಲ್ಲಿನ ವಿಶೇಷತೆ ಏನು ಅಂತ ಹೇಳಿದ್ರೆ,
ಹೊರಬೀಡು ಜಾತ್ರೆ. ಹೊರಬೀಡು ಅಂತ ಯಾವುದಕ್ಕೆ ಹೇಳ್ತಾರೆ ಅಂದರೆ, ಅವನ ಭಕ್ತಾದಿಗಳು, ಅವನ ಅನುಯಾಯಿಗಳು, ಕಾಲಭೈರವೇಶ್ವರನನ್ನು ನಂಬಿ ಆತನನ್ನು ಮನೆದೇವರು ಮಾಡಿಕೊಂಡಿರುವಂತಹ ಭಕ್ತಾದಿಗಳು ವರ್ಷಕ್ಕೆ ಒಮ್ಮೆ ಈ ಸಮಯದಲ್ಲಿ ಊರಿನಿಂದ ಹೊರಭಾಗದಲ್ಲಿ ದೇವಸ್ಥಾನದ ಅಂಗಳದಲ್ಲಿ ಮಡಿಯಿಂದ ಅಲ್ಲಿಯೇ ಒಲೆಯನ್ನು ಹಚ್ಚಿ ಅಲ್ಲಿ ಅಡುಗೆಯನ್ನು ಮಾಡಿ ಈತನಿಗೆ, ಕಾಲಭೈರವೇಶ್ವರನಿಗೆ ಬೋರಪ್ಪ ಅನ್ನೋ ಹೆಸರಲ್ಲಿ ನೈವೇದ್ಯವನ್ನು ಕೊಡಬೇಕು. ಪೂಜೆ ಆದ ನಂತರ ಬಂಧು ಇಷ್ಟರಿಗೆ, ಸ್ನೇಹಿತರಿಗೆ ಕರೆದುಬಿಟ್ಟು ಊಟ ಕೊಡುವಂಥ ಒಂದು ಪದ್ಧತಿ. ಮೂಲ ಆದಿಚುಂಚನಗಿರಿಯಲ್ಲಿರುವಂತಹ ದೇವಸ್ಥಾನದಲ್ಲಿ ವೆಜ್ ಮತ್ತು ನಾನ್ ವೆಜ್, ಮಾಂಸಾಹಾರ ಮತ್ತು ಸಸ್ಯಾಹಾರ ಎರಡನ್ನೂ ಸಹ ನೈವೇದ್ಯ ಕೊಡ್ತಾರೆ. ಆದರೆ ಇಲ್ಲಿ ನೀಲಸಂದ್ರದಲ್ಲಿ ಈ ಕಾಲಭೈರವೇಶ್ವರನಿಗೆ ಸಿಹಿ ಭಕ್ಷ್ಯ ಭೋಜಗಳನ್ನು ಮಾತ್ರ, ಅಂದರೆ ಸಸ್ಯಾಹಾರ ಮಾತ್ರ ಮಾಡಿಬಿಟ್ಟು ಅದರಲ್ಲೂ ತುಂಬ ಮಡಿಯಿಂದ ಈ ಒಂದು ಪ್ರಸಾದವನ್ನು ಮಾಡಬೇಕು. ಅಲ್ಲಿಯೇ ಮಾಡಬೇಕು, ಅದೇ ಸ್ಥಳದಲ್ಲಿ ಒಲೆಯನ್ನು ಹಚ್ಚಿ ಮಾಡಬೇಕು. ಅಲ್ಲಿಯೇ ಆತನಿಗೆ ನೈವೇದ್ಯವನ್ನು ಕೊಟ್ಟು ಅಲ್ಲಿಯೇ ನೆಂಟರನ್ನು ಕರೆಸಿ ಊಟಕ್ಕೆ ಬಡಿಸಬೇಕು. ಇದು ಈ ಒಂದು ಜಾತ್ರೆಯ, ಇಲ್ಲಿನ ಕಾಲಭೈರವೇಶ್ವರನ ಅಂದರೆ ಬೋರಪ್ಪನ ಜಾತ್ರೆಯ ವಿಶೇಷತೆ. ಇನ್ನೊಂದು ಮುಖ್ಯವಾದ ವಿಶೇಷತೆ ಅಂತ ಹೇಳಿದರೆ, ಇಲ್ಲಿ ಬಾಯಿಗೆ ಬೀಗ ಹಾಕುವ ಪದ್ಧತಿ ಒಂದಿದೆ. ಕಾಲಭೈರವೇಶ್ವರನಿಗೆ ಹರಕೆ ಹೊತ್ತವರು ಅಥವಾ ಮನೆತನದಲ್ಲಿ ಮೂಲವಾಗಿ ನಡೆಸಿಕೊಂಡು ಬಂದಂಥವರು ಬಾಯಿಗೆ ಬೀಗ ಹಾಕುವ ಒಂದು ಹರಕೆಯನ್ನು ಸಲ್ಲಿಸ್ತಾರೆ. ಬಾಯಿಗೆ ಬೀಗ ಹಾಕುವ ಹರಕೆ ಅಂತ ಹೇಳಿದ್ರೆ, ಒಂದು ಕಬ್ಬಿಣದ ಸರಳಿರುತ್ತೆ, ಚಿಕ್ಕದಾದ ಸರಳು, ಅವರು ಹೇಳಿಕೊಂಡಂತೆ, ಸಣ್ಣದಾದರೂ ಆಗಿರ್ಬೋದು, ದೊಡ್ಡದಾದರೂ ಆಗಿರಬಹುದು, ಆ ಸರಳನ್ನು ಬಾಯಿಗೆ ಚುಚ್ಚಿಕೊಳ್ಳುವುದರ ಮೂಲಕ ಆ ಬೋರಪ್ಪನಿಗೆ ಹರಕೆಯನ್ನು ತೀರಿಸ್ತಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ತಾಯಿಗೆ ಅಲ್ಲಿನ ಪೂಜಾರಿಯವರು ಚುಚ್ಚುತ್ತಾ ಇದ್ದಾರೆ, ಬಾಯಿಗೆ ಆ ಸರಳನ್ನು ಹಾಕ್ತಾ ಇದ್ದಾರೆ. ಇದು ಹರಕೆ ತೀರಿಸುವ ಪದ್ಧತಿ. ಅಲ್ಲಿ ರಶೀದಿಯನ್ನು ಮಾಡಿಸಿ ಆ ಹರಕೆಯನ್ನು ತೀರಿಸ್ತಾರೆ. ಸ್ನೇಹಿತರೆ, ನಾನೀಗ ನಿಮ್ಮೆಲ್ಲರಿಗೂ ಸಹ ದಕ್ಷಿಣ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ದಕ್ಷಿಣ ಬೆಂಗಳೂರಿನ ಚನ್ನಪಟ್ಟಣ ತಾಲೂಕಿನ ನೀಲಸಂದ್ರ ಗ್ರಾಮದ ಬೋರಪ್ಪನ ಜಾತ್ರೆ ಅಥವಾ ಕಾಲಭೈರವೇಶ್ವರನ ಹೊರಬೀಡು ಉತ್ಸವ ನಿಮಗೆಲ್ರಿಗೂ ತೋರಿಸ್ಲಿಕ್ಕೆ ಈ ವಿಡಿಯೋ ಮಾಡಿರೋದು. ಒಂದೊಂದು ಊರಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿಯ ಪದ್ಧತಿ, ಆಚರಣೆ, ಆಚಾರ ವಿಚಾರಗಳಿರುತ್ತೆ. ಅದೇ ರೀತಿ ಇಲ್ಲಿನ ಆಚಾರ ವಿಚಾರ ಏನು, ಈ ಜಾತ್ರೆಯ ವಿಶೇಷತೆ ಏನು, ಎಲ್ಲವನ್ನು ಸಂಪೂರ್ಣವಾಗಿ ನಿಮಗೆ ತೋರಿಸ್ಲಿಕ್ಕೋಸ್ಕರನೇ ನಿಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿರೋದು. ನನ್ನ ವಿಡಿಯೋವನ್ನು ಸಂಪೂರ್ಣ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡದೆ ನೋಡಿ. ಹಿಂಭಾಗ ಅನ್ನದಾನವನ್ನು ಏರ್ಪಾಡು ಮಾಡಿದ್ದಾರೆ. ಭಕ್ತಾದಿಗಳು ಅನ್ನದಾನವನ್ನು ಸ್ವೀಕರಿಸಬೇಕಾಗಿ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ದೇವಸ್ಥಾನದ ಹಿಂಭಾಗ ಇಪ್ಪೆ ಮರದ ಹತ್ರ ಅನ್ನದಾನವನ್ನು ಏರ್ಪಾಡು ಮಾಡಿದ್ದಾರೆ. ಭಕ್ತಾದಿಗಳು ದೇವಸ್ಥಾನದ ಹಿಂಭಾಗ ಇಪ್ಪೆ ಮರದ ಹತ್ರ ಅನ್ನದಾನವನ್ನು ಸ್ವೀಕರಿಸಬೇಕಾಗಿ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಹೋಗ್ಬೋದು. ಇವರು 500 ರೂಪಾಯಿ ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ.
ಇವರಿಗೂ ಹಾಗೂ ಇವರ ಕುಟುಂಬದವರಿಗೂ ದೇವರು ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ. ಎಲ್ಲಿ ಮಾರ್ಕೊಂಡ ತಗೊಂಡ್ ಬಾ. ಆಲಯನವರು ಗೊಲ್ಲರಗಡ್ಡಿ ಇವರು ದೇವರಿಗೆ ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಇವರಿಗೂ ಹಾಗೂ ಇವರ ಕುಟುಂಬದವರಿಗೂ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಖುಷಿಯಾಗುವುದು ಅಲ್ಲಿ ಬೆನ್ನು ನಾಲ್ಕು ಬೆನ್ನು ಮಾಡೋದು ಏನ ಫ್ರೆಂಡ್ಸ್, ನೋಡಿದ್ರಲ್ಲ ಬೋರಪ್ಪನ ಜಾತ್ರೆ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್. ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್.